ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕದ ಬಗ್ಗೆ ಅತ್ಯಂತ ಮುಖ್ಯವಾದ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ನಿಮ್ಮ ಮೊದಲ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಅ. ಮೈಸೂರು, ಬ. ಮಂಗಳೂರು, ಕ. ಹುಬ್ಬಳ್ಳಿ, ದ. ಬೆಂಗಳೂರು. ಸರಿಯಾದ ಉತ್ತರ ಬೆಂಗಳೂರು. ನಿಮ್ಮ ಮುಂದಿನ ಪ್ರಶ್ನೆ, 2001ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 70.04, ಬ. 67.04, ಕ. 65.04, ದ. 72.04. ಸರಿಯಾದ ಉತ್ತರ 67.04. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 224, ಬ. 238, ಕ. 250, ದ. 200. ಸರಿಯಾದ ಉತ್ತರ 238. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 30, ಬ. 28, ಕ. 12, ದ. 24. ಸರಿಯಾದ ಉತ್ತರ 28. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಆಡಳಿತ ಭಾಷೆ ಯಾವುದು? ನಿಮ್ಮ ಆಯ್ಕೆಗಳು: ಅ. ಹಿಂದಿ, ಬ. ತೆಲುಗು, ಕ. ಕನ್ನಡ, ದ. ಇಂಗ್ಲಿಷ್. ಸರಿಯಾದ ಉತ್ತರ ಕನ್ನಡ. ನಿಮ್ಮ ಮುಂದಿನ ಪ್ರಶ್ನೆ, ಆಡಳಿತಾತ್ಮಕವಾಗಿ ಕರ್ನಾಟಕವನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ನಿಮ್ಮ ಆಯ್ಕೆಗಳು: ಅ. 3, ಬ. 6, ಕ. 4, ದ. 5. ಸರಿಯಾದ ಉತ್ತರ 4. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಅ. ಬೆಂಗಳೂರು, ಬ. ಮಂಗಳೂರು, ಕ. ಹುಬ್ಬಳ್ಳಿ, ದ. ದಾವಣಗೆರೆ. ಸರಿಯಾದ ಉತ್ತರ ದಾವಣಗೆರೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯದ ನ್ಯಾಯಾಲಯವನ್ನು ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಅ. ಸುಪ್ರೀಂ ಕೋರ್ಟ್, ಬ. ಹೈಕೋರ್ಟ್, ಕ. ಜಿಲ್ಲಾ ಕೋರ್ಟ್, ದ. ಸೆಷನ್ಸ್ ಕೋರ್ಟ್. ಸರಿಯಾದ ಉತ್ತರ ಹೈಕೋರ್ಟ್. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಅತ್ಯಂತ ವಿಸ್ತಾರವಾದ ಪ್ರದೇಶದ ಮುಖ್ಯಸ್ಥರು ಯಾರು? ನಿಮ್ಮ ಆಯ್ಕೆಗಳು: ಅ. ರಾಜ್ಯಪಾಲರು, ಬ. ಪ್ರಧಾನಮಂತ್ರಿ, ಕ. ಮುಖ್ಯಮಂತ್ರಿ, ದ. ವಿಧಾನಸಭಾಧ್ಯಕ್ಷರು. ಸರಿಯಾದ ಉತ್ತರ ಮುಖ್ಯಮಂತ್ರಿ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ದೊಡ್ಡ ಬಂದರು ಯಾವುದು? ನಿಮ್ಮ ಆಯ್ಕೆಗಳು: ಅ. ಕಾರವಾರ, ಬ. ಮಂಗಳೂರು, ಕ. ಮಲ್ಪೆ, ದ. ಭಟ್ಕಳ. ಸರಿಯಾದ ಉತ್ತರ ಮಂಗಳೂರು. ನಿಮ್ಮ ಮುಂದಿನ ಪ್ರಶ್ನೆ, ಇಲ್ಲಿಯವರೆಗೆ ಕನ್ನಡ ಭಾಷೆಗೆ ಸಂದಿರುವ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು? ನಿಮ್ಮ ಆಯ್ಕೆಗಳು: ಅ. 5, ಬ. 8, ಕ. 10, ದ. 12. ಸರಿಯಾದ ಉತ್ತರ 8. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 238, ಬ. 224, ಕ. 200, ದ. 240. ಸರಿಯಾದ ಉತ್ತರ 224. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 12, ಬ. 20, ಕ. 28, ದ. 30. ಸರಿಯಾದ ಉತ್ತರ 28. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 75, ಬ. 60, ಕ. 90, ದ. 50. ಸರಿಯಾದ ಉತ್ತರ 75. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: ಅ. 10, ಬ. 12, ಕ. 15, ದ. 18. ಸರಿಯಾದ ಉತ್ತರ 12. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ದೊಡ್ಡ ಪಕ್ಷವು ಯಾವ ವರ್ಷದಲ್ಲಿ ರಚನೆಯಾಯಿತು? ನಿಮ್ಮ ಆಯ್ಕೆಗಳು: ಅ. 1956, ಬ. 1947, ಕ. 1948, ದ. 1950. ಸರಿಯಾದ ಉತ್ತರ 1948. ನಿಮ್ಮ ಮುಂದಿನ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ನಿಮ್ಮ ಆಯ್ಕೆಗಳು: ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಜಯಮಾಲಾ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಬರೀಶ್, ಪುನೀತ್ ರಾಜ್ಕುಮಾರ್ ಮತ್ತು ಲೀಲಾವತಿ. ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಜಯಮಾಲಾ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ನಿಮ್ಮ ಆಯ್ಕೆಗಳು: ವಿ. ಎಸ್. ರಮಾದೇವಿ,
ಪ್ರತಿಭಾ ಪಾಟೀಲ್, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್. ಸರಿಯಾದ ಉತ್ತರ ವಿಎಸ್ ರಮಾದೇವಿ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಸಿಎಫ್ಟಿಆರ್ಐ ಎಲ್ಲಿದೆ? ನಿಮ್ಮ ಆಯ್ಕೆಗಳು ಬೆಂಗಳೂರು, ಮೈಸೂರು, ಮಂಗಳೂರು, ಧಾರವಾಡ. ಸರಿಯಾದ ಉತ್ತರ ಮೈಸೂರು. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಮೈಸೂರು ಅರಮನೆಯನ್ನು ಉದ್ಘಾಟಿಸಿದ ವೈಸ್ರಾಯ್ ಯಾರು? ನಿಮ್ಮ ಆಯ್ಕೆಗಳು ಲಾರ್ಡ್ ಕರ್ಜನ್, ಲಾರ್ಡ್ ಹಾರ್ಡಿಂಜ್, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಡಫ್ರಿನ್. ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಯಾವ ವರ್ಷ ಸ್ಥಾಪನೆಯಾಯಿತು? ನಿಮ್ಮ ಆಯ್ಕೆಗಳು 1906, 1916, 1926, 1936. ಸರಿಯಾದ ಉತ್ತರ 1916. ನಿಮ್ಮ ಮುಂದಿನ ಪ್ರಶ್ನೆ, ಬೆಂಗಳೂರಿನಲ್ಲಿ ವಿಶ್ವಸುಂದರಿ ಸ್ಪರ್ಧೆ ಎಷ್ಟು ಬಾರಿ ನಡೆಯಿತು? ನಿಮ್ಮ ಆಯ್ಕೆಗಳು 3 ಬಾರಿ, 5 ಬಾರಿ, 7 ಬಾರಿ, 9 ಬಾರಿ. ಸರಿಯಾದ ಉತ್ತರ 7 ಬಾರಿ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದ ವಿಜಯಪುರ ಜಿಲ್ಲೆಯ ಅಲಮಟ್ಟಿ ಜಲಾಶಯ 2005ರಲ್ಲಿ ಉದ್ಘಾಟನೆಯಾಯಿತು. ಅಂದಿನ ರಾಷ್ಟ್ರಪತಿ ಯಾರು? ನಿಮ್ಮ ಆಯ್ಕೆಗಳು ಜಸ್ಟಿಸ್ ರಾಮ್ ಜಾಯ್ಸ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಜಯಲಲಿತಾ, ರಾಮಕೃಷ್ಣ ಹೆಗ್ಡೆ. ಸರಿಯಾದ ಉತ್ತರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕನ್ನಡವನ್ನು ಅತಿ ಹೆಚ್ಚು ಆಳಿದ ರಾಜಮನೆತನ ಯಾವುದು? ನಿಮ್ಮ ಆಯ್ಕೆಗಳು ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ ಸಾಮ್ರಾಜ್ಯ. ಸರಿಯಾದ ಉತ್ತರ ಕದಂಬರು. ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.